ಇನ್ನು ಕಡಲ ತೀರದಲ್ಲಿ ಕಾದು ಕುಳಿತಿದೆ ನುಂಗಣ್ಣರ ತಂಡ. ಕಾಮಗಾರಿ ಹಣವನ್ನ ನುಂಗೋದಿಕ್ಕೆ ಭಾರೀ ಸಂಚು ನಡೀತಾ ಇದೆ. ಗುತ್ತಿಗೆದಾರರ ಕಳ್ಳಾಟಕ್ಕೆ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ, ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ತಾತ್ಕಾಲಿಕ ಕಾಮಗಾರಿ ನಡೆಯುತ್ತೆ. ಪ್ರತಿ ಬಾರಿ ಸಮುದ್ರದ ಪಾಲಾಗ್ತಾ ಇದೆ ಸರ್ಕಾರದ ಹಣ. ಮಳೆ ಬಂದರೂ ಕೂಡ ಕಾಮಗಾರಿಯನ್ನ ಗುತ್ತಿಗೆದಾರರು ಆರಂಭಿಸಿದ್ದಾರೆ. ಕಡಲ್ ಕೊರೆತ ಆರಂಭ ಆದ್ಮೇಲೆ ಕಾಮಗಾರಿ ಶುರುವಾಗುತ್ತೆ. ಕಡಲಿಗೆ ಕಲ್ಲು ಹಾಕುವಂತ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಾರೆ. ಬಟಪಾಡಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಕಡಲ್ ಕೊರೆತಕ್ಕೂ ಮುನ್ನ ಕಾಮಗಾರಿಯನ್ನ ನಡೆಸದೆ ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. ಕಡಲ್ ಕೊರೆತ ಶುರುವಾಗುತ್ತೆ ಇವುದು ಕಾಟಾಚಾರಕ್ಕೆ ಕಾಮಗಾರಿ. ಕಲ್ಲುಗಳ ಪಕ್ಕಾ ಲೆಕ್ಕವನ್ನ ನೀಡದೆ ಗೋಲ್ಮಾಲ್ ಲೆಕ್ಕವನ್ನು ನೀಡ್ತಾರೆ. ಕಡಲ್ ಕೊರೆತಕ್ಕೆ ಇವತ್ತಿಗೂ ಕೂಡ ಶಾಶ್ವತ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಅನುದಾನ ರಿಲೀಸ್ ಆದ್ರೂ ಕೂಡ ಕಾಮಗಾರಿಗೆ ಕಳ್ಳಾಟ ಆಗ್ತಾ ಇದೆ. ಉಚ್ಚಿಲದಲ್ಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಕಡಲ್ ಕೊರೆತದ ನೆಪದಲ್ಲಿ ಪ್ರತಿ ವರ್ಷವೂ ಕೂಡ ಕೋಟಿ ಕೋಟಿ ಲೂಟಿ ಆಗ್ತಾ ಇದೆ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಮಳೆಗಾಲ ಆರಂಭ ಆಯಿತು ಅಂದರೆ ಸಾಕು, ಕರಾವಳಿ ಭಾಗದಲ್ಲಿ ಕಡಲ್ ಕೊರೆತ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಅನೇಕ ಸಂದರ್ಭಗಳಲ್ಲಿ ಈ ಭಾಗದಲ್ಲಿ ಕಡಲ್ ಕೊರೆತ ಆದಾಗ ಅದಕ್ಕೆ ಶಾಶ್ವತವಾದ ಕಾಮಗಾರಿಗಳು ನಡೆಸುವಂಥದ್ದು ಅಥವಾ ಮಳೆಗಾಲದ ಸಂದರ್ಭದಲ್ಲಿ ತುರ್ತು ಕಾಮಗಾರಿಗಳು ನಡೆಸಿ ಆ ಸುತ್ತಮುತ್ತಲಿನ ಕಡಲ್ ಕೊರೆತವನ್ನು ನಿರ್ವಹಣೆ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಘಟನೆ ಆಗಿರುವಂಥದ್ದು ಅಂದರೆ ಕಡಲ್ ಕೊರೆತವನ್ನು ಶಾಶ್ವತವಾಗಿ ಅಲ್ಲದಿದ್ದರೂ ಕೂಡ ತುರ್ತು ಕಾಮಗಾರಿ ಹೆಸರಿನಲ್ಲಿ ಒಂದಷ್ಟು ಕೋಟಿಗಳನ್ನು ಇಲ್ಲಿ ಸರ್ಕಾರ ರಿಲೀಸ್ ಮಾಡುತ್ತೆ. ಆದರೆ ಆ ಕಾಮಗಾರಿಗಳು ಮಳೆಗಾಲಕ್ಕೂ ಮುನ್ನ ಈ ಭಾಗದಲ್ಲಿ ನಡೆದಿದ್ಯಾ ಅನ್ನುವಂಥದ್ದನ್ನು ನಾವು ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಹೋದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ಮಂಗಳೂರಿನ ಉಚ್ಚಿಲದಲ್ಲಿರುವಂತಹ ಸೋಮೇಶ್ವರ ಉಚ್ಚಿಲ ಅನ್ನುವಂಥ ಪರಿಸರದಲ್ಲಿದೆ. ಪ್ರತಿ ಬಾರಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಕಡಲ್ ಕೊರೆತಗಳು ಹೆಚ್ಚಾಗುವಂಥ ಸಂದರ್ಭಗಳಲ್ಲಿ ನಾವು ಇದೇ ಒಂದು ಜಾಗದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಡಲ್ ಕೊರೆತದ ತೀವ್ರತೆಯ ಬಗ್ಗೆ ವರದಿಗಳನ್ನು ಮಾಡ್ತಾ ಇರ್ತೀವಿ. ಈಗ ಕಡಲು ಅಷ್ಟು ಪ್ರಕ್ಷುಬ್ಧವಾಗಿಲ್ಲ. ಇನ್ನೇನು ಒಂದು ತಿಂಗಳ ಒಳಗಡೆಯಾಗಿ ಮಳೆಗಾಲ ಆರಂಭ ಆಗುತ್ತೆ. ಮುಂಗಾರು ಪ್ರವೇಶದ ನಂತರ ಕೇರಳ ಭಾಗಕ್ಕೆ ಮೇ 27ಕ್ಕೆ ಮುಂಗಾರು ಪ್ರವೇಶದ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಆದ್ರ ನಂತರ ಇಲ್ಲಿ ಬಹಳಷ್ಟು ಕಡಲು ಪ್ರಕ್ಷುಬ್ಧಗೊಳ್ಳುತ್ತೆ. ಈ ಸಮುದ್ರದ ತಟಭಾಗದಲ್ಲಿರುವಂತಹ ಮನೆಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ಬೇರೆ ಬೇರೆ ಏನೋ ಅಲ್ಲಿರುವಂತಹ ಕೆಲವೊಂದು ಎಸ್ಟಾಬ್ಲಿಷ್ಮೆಂಟ್ಗಳೇನಿದೆ ಬಹುತೇಕ ಅವುಗಳನ್ನು ಕೂಡ ನಾಶ ಮಾಡಿಕೊಂಡು ಹೋಗುತ್ತೆ. ಹಾಗಾಗಿ ಇಂತಹ ಒಂದಷ್ಟು ಡೇಂಜರಸ್ ಪಾಯಿಂಟ್ಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದ್ರ ಭಾಗದಲ್ಲಿ ಗುರುತಿಸಲಾಗಿರುವಂಥ ಅದರಲ್ಲಿ ಉಚ್ಚಿಲದ ಈ ಒಂದು ಬಟಪಾಡಿ ಸಮುದ್ರ ತೀರವು ಕೂಡ ಒಂದು, ಎರಡನೇದಾಗಿ ಉಳ್ಳಾಳದ ಮಗುವೀರಪಟ್ಟಣ ಆಗಿರ್ಬೋದು, ಕೋಟೆಪುರ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಡೇಂಜರ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಹಾಗಾಗಿ ಈ ಡೇಂಜರ್ ಸ್ಪಾಟ್ಗಳಲ್ಲಿ ಮಳೆಗಾಲಕ್ಕಾಗಿ ತಾತ್ಕಾಲಿಕವಾಗಿ ಒಂದಷ್ಟು ತುರ್ತು ಕಾಮಗಾರಿಗಾಗಿ ಸರ್ಕಾರ ಒಂದು 5 ಕೋಟಿ ರೂಪಾಯಿಯನ್ನು ಕಳೆದ 6 ತಿಂಗಳ ಹಿಂದೆ ರಿಲೀಸ್ ಮಾಡಿರುತ್ತೆ. 6 ತಿಂಗಳ ಹಿಂದೆ ರಿಲೀಸ್ ಮಾಡುತ್ತೆ. ಕಳೆದ 1.5 ತಿಂಗಳ ಹಿಂದೆ ಟೆಂಡರ್ ಆಗಿ ಗುತ್ತಿಗೆದಾರನಿಗೆ ವರ್ಕ್ ಆರ್ಡರ್ ಕೂಡ ಆಗಿದೆ. ಆದರೆ 1.5 ತಿಂಗಳು ಕಳೆದರೂ ಕೂಡ ಈ ಭಾಗದಲ್ಲಿ ಯಾವುದೇ ಕಲ್ಲುಗಳನ್ನು ಹಾಕುವ ಕಾಮಗಾರಿಗಳಾಗಲಿಲ್ಲ. ನಾನು ನಿಮಗೆ ಕಡಲಿನ ತೀರದ ಉದ್ದಕ್ಕೂ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಕಲ್ಲುಗಳನ್ನು ನೀವು ಇಲ್ಲಿ ಗಮನಿಸೋದಕ್ಕೆ ಸಾಧ್ಯ ಇಲ್ಲ. ಏಕಾಏಕಿಯಾಗಿ ಮಳೆ ಬಂದು ಇಲ್ಲಿನ ಕಡಲಿನ ತೀವ್ರತೆಯ ಅಬ್ಬರ ಹೆಚ್ಚಾದರೆ ಮತ್ತೆ ಆಸ್ ಇಟ್ ಈಸ್ ಇಲ್ಲಿ ಕಡಲ್ ಕೊರೆತ ಹೆಚ್ಚಾಗುತ್ತೆ, ಕಡಲ್ ಕೊರೆತ ದೊಡ್ಡದಾಗುತ್ತೆ. ಈಗ ಯುಟಿಕಾದರ್ ಒಂದು ಸಭೆ ನಡೆಸಿ 6 ತಿಂಗಳ ಹಿಂದೆ ಹಣ ರಿಲೀಸ್ ಆಗಿದೆ. 1.5 ತಿಂಗಳ ಹಿಂದೆ ವರ್ಕ್ ಆರ್ಡರ್ ಆಗಿ ಅವರಿಗೆ ಗುತ್ತಿಗೆದಾರರಿಗೆ ಟೆಂಡರ್ ಕೂಡ ಆಗಿದೆ. ಆದರೂ ಕೂಡ ಯಾಕೆ ನೀವು ಕೆಲಸ ಮಾಡಲಿಲ್ಲ ಅನ್ನುವಂಥದ್ರ ನಿಟ್ಟಿನಲ್ಲಿ ಬಹಳ ಗರಂ ಆಗಿದ್ರು. ಅವರಿಗೆ ಮೇ 17ರವರೆಗೆ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿಯಾದ ಡೇಂಜರ್ ಪಾಯಿಂಟ್ಗಳಲ್ಲಿ ಯಾಕೆ ನೀವು ಕಲ್ಲುಗಳನ್ನು ಹಾಕಲಿಲ್ಲ, ಕಾಮಗಾರಿಗಳನ್ನು ಯಾಕೆ ನಡೆಸಲಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ಇರುವಂಥದ್ದು ಮತ್ತೊಂದು ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಾವು ಗಮನಿಸಬೇಕು. ಯಾಕಂದ್ರೆ ಕಲ್ಲುಗಳನ್ನು ಈಗ ಈ ಸಂದರ್ಭದಲ್ಲಿ ಹಾಕಿದಂಥ ಸಂದರ್ಭಗಳಲ್ಲಿ ಅದನ್ನ ತಪಾಸಣೆಗೆ ಬರುವಾಗ ಈ ಒಂದು ಜಾಗಕ್ಕೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಜಾಗಕ್ಕೆ 1,000 ಕಲ್ಲುಗಳನ್ನು ನಾವು ಹಾಕಬೇಕು ಅಂದರೆ ಅವರು 1,000 ಕಲ್ಲುಗಳನ್ನು ಹಾಕಿ ಕಾಮಗಾರಿಯನ್ನು ಮಳೆಗಾಲಕ್ಕೂ ಮೊದಲು ಪೂರ್ಣಗೊಳಿಸೋದ್ರೆ ಆ 1,000 ಕಲ್ಲುಗಳು ಕೂಡ ಅದೇ ರೀತಿಯಾಗಿ ಅಲ್ಲಿ ಇರಬೇಕಾಗುತ್ತೆ. ಮತ್ತು ತಪಾಸಣೆಗಾಗಿ ಬರುವಂಥ ಸಂದರ್ಭದಲ್ಲಿ ಬಿಲ್ ಸ್ಯಾಂಕ್ಷನ್ನ ಸಂದರ್ಭಗಳಲ್ಲಿ ಅದೆಲ್ಲವೂ ಕೂಡ ಕಾಣಬೇಕಾಗುತ್ತೆ. ಆದರೆ ಕಡಲ್ ಕೊರೆತ ತೀವ್ರವಾದ ಸಂದರ್ಭಗಳಲ್ಲಿ ಇಲ್ಲಿ ಕಲ್ಲುಗಳನ್ನು ಹಾಕಿದಾಗ 1,000 ಕಲ್ಲುಗಳಿರುವ ಜಾಗಕ್ಕೆ ಕೇವಲ 500 ಕಲ್ಲುಗಳನ್ನು ಹಾಕಿ ವಂಚನೆ ಮಾಡುವಂತಹ ದೊಡ್ಡ ಗುತ್ತಿಗೆದಾರರ ದಂಡೆ ಕರಾವಳಿ ಭಾಗದಲ್ಲಿದೆ. ಕೇವಲ 500 ಕಲ್ಲುಗಳನ್ನು ಹಾಕ್ತಾರೆ. ಆದರೆ 1,000 ಕಲ್ಲುಗಳನ್ನು ಹಾಕಿದ್ದೀವಿ ಅನ್ನುವಂಥ ಲೆಕ್ಕಗಳನ್ನು ತೋರಿಸ್ತಾರೆ. ಉಳಿದ ಕಲ್ಲುಗಳು ಸಮುದ್ರದ ಪಾಲಾಗಿದೆ ಅನ್ನುವಂತಹ ಒಂದನ್ನು ಲೆಕ್ಕಾಚಾರಗಳನ್ನು ಕೂಡ ಕೊಡ್ತಾರೆ. ಈ ಮೂಲಕ ಕಡಲ್ ಕೊರೆತದಲ್ಲಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಗುತ್ತಿಗೆದಾರರ ದೊಡ್ಡ ದಂಡು ಈ ಭಾಗದಲ್ಲಿದೆ. ಹಾಗಾಗಿ ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಇಲ್ಲಿನ ಇಂಜಿನಿಯರ್ಗಳಿಗೆ, ಕರಾವಳಿಯ ಇಂಜಿನಿಯರ್ಗಳಿಗೆ ಯುಟಿಕಾದರ್ ಅವರು ಕೊಟ್ಟಿರುವಂಥದ್ದು 17ರ ಒಳಗಾಗಿ ಅಂದರೆ ಮಳೆಗಾಲ ಆರಂಭವಾಗುವ ಮೊದಲೇ ಇಲ್ಲಿ ಕಲ್ಲುಗಳನ್ನು ಹಾಕಿ ಇಲ್ಲಿನ ಕಡಲ್ ಕೊರೆತಕ್ಕೆ ಒಂದು ತಾತ್ಕಾಲಿಕ ಪರಿಹಾರವನ್ನು ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ 5 ಕೋಟಿಯನ್ನು ಈ ಬಾರಿಯೂ ಕೂಡ ಗುಲುಂ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಂತಹ ಗುತ್ತಿಗೆದಾರರಿಗೆ ಬಹುಶಃ ಇದು ಒಂದು ಎಚ್ಚರಿಕೆಯ ಕರೆಗಂಟೆ. ಆದರೆ ಅವರು ಕಾಮಗಾರಿ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.